ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು, ಇವತ್ತು ನಡೀತಾ ಇರೋ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಸೆಮಿಫೈನಲ್ ಮೊದಲನೇ ಪಂದ್ಯಕ್ಕೆ ಇನ್ನೂ ಕೂಡ ಮ್ಯಾಚ್ ಆರಂಭನೇ ಆಗಿಲ್ಲ. ಆಲ್ರೆಡಿ ಆಸ್ಟ್ರೇಲಿಯನ್ ಆಟಗಾರರು ಮೇಲೆಗೆ ಡ್ರಾವಿಸ್ ಹೆಡ್ ಅವರು ಇಂಡಿಯಾದ ಕಾಲು ಎಳೆಯೋಕ್ಕೆ ಸಿದ್ಧ ಆಗಿದ್ದಾರೆ ಅಂತ ಹೇಳಬೇಕು. ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನು ಟಾಸ್ ಅಪ್ಡೇಟ್ ಏನು ಕೂಡ ಆಗಿಲ್ಲ. ಆಲ್ರೆಡಿ ಇಂಟ್ರೋ ಮಾಡಿದಾಗ ಇಂಡಿಯಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಡ್ರಾವಿಸ್ ಹೆಡ್ ಅವರು ಅಂತ ಹೇಳಬೇಕು. ಡ್ರಾವಿಸ್ ಹೆಡ್ ಅವರು ಏನಂತ ಕೊಟ್ಟಿದ್ದಾರೆ, ಇಂಡಿಯಾ ಕಾಲು ಏನು ಕೇಳಿದ್ದಾರೆ, ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಇನ್ನೇನು 4 ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಪಟ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಇವತ್ತು ನಡೀತಾ ಇರೋ ಇಂಡಿಯಾ ಆಸ್ಟ್ರೇಲಿಯಾ ಸೆಮಿಫೈನಲ್ ಯಾವ ತಂಡ ಗೆದ್ದು ಫೈನಲ್ಗೆ ಕಾಲಿಡುತ್ತೆ ಅಂತ ಕಮೆಂಟ್ ಮಾಡಿ. ಮತ್ತು ಭಾರತ ತಂಡ 2023 ವರ್ಲ್ಡ್ ಕಪ್ ಸೈಡ್ನು ಕೂಡ ತೀರಿಸ್ಕೋಬೇಕು. ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ. ಯಾಕಂತ ಅಂದರೆ ಇಲ್ಲಿ ಸ್ವಲ್ಪ ಗಾಳಿ ಪಡ್ತಾಯಿದೆ, ಹೊಲ್ತಾ ಇರೋ ಕಾರಣ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಗಾಳಿ ಪಡ್ತಾ ಬರ್ತೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಕೊಡಿ ಅಂತ ಹೇಳ್ತೀನಿ. ಡ್ರಾವಿಸ್ ಹೆಡ್ ಅವರು ಎಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಪ್ಪ ಅನ್ನೋದಾಯ್ತು ಅಂತಂದರೆ, ಭಾರತ ತಂಡವನ್ನು ಇವತ್ತು ನಾವು ಸೋಲಿಸ್ತೀವಿ. ನನಗೆ ಮೊದಲಿಗೆ ಭಾರತ ತಂಡದ ಮೇಲೆ ಆಡೋದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಬೇಕು. ಮತ್ತು ಭಾರತ ತಂಡವನ್ನು ನಾವು 2023 ವರ್ಲ್ಡ್ ಕಪ್ಪಲ್ಲಿ ಸೋಲಿಸಿದ್ದು, ಈಗ ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀವಿ. ಭಾರತ ತಂಡಕ್ಕೆ ನಮ್ಮ ಮೇಲೆ ಆಡೋ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ನಾವು ಭಾರತ ತಂಡವನ್ನು ಸೋಲಿಸ್ತೀವಿ. ಅವರು ಇಲ್ಲಿ ಆಲ್ರೆಡಿ 3 ಪಂದ್ಯ ಗೆದ್ದಿರ್ಬೋದು. ಇದೇ ಪಿಚ್ಚಲ್ಲಿ ಆಡಿ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದು ಭಾರತ ತಂಡವನ್ನು ಮತ್ತೆ ಸೋಲಿಸಿ ನಾವು ಫೈನಲ್ಗೆ ಕಾಲಿಡ್ತೀವಿ. ಭಾರತ ತಂಡಕ್ಕೆ ಮತ್ತೊಮ್ಮೆ ಅವಮಾನ ಮಾಡ್ತೀವಿ ಅಂತ ಡ್ರಾವಿಸ್ ಹೆಡ್ ಅವ್ರನ್ನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಬೇಕು. ಇದನ್ನು ನೋಡಿದ ರೋಹಿತ್ ಶರ್ಮಾ ಸ್ವಲ್ಪ ಶಾಕ್ ಆದರು ಅಂತ ಹೇಳಬೇಕು. ಅವರ ಮನಸ್ಸೊಳಗೆ ಅಂದ್ಕೊಂಡಿರ್ತಾರೆ, ಹೋಗೋ ತಗಡೆ ಅಂಕ ಇರ್ತಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಡ್ರಾವಿಸ್ ಹೆಡ್ ಅವರ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ಇನ್ನೂ ಮ್ಯಾಚೇ ಆಗಿಲ್ಲ, ಆಲ್ರೆಡಿ ಒಂದೊಂದು ಬೆಂಕಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಆರ್ಸಿಸ್ ಪ್ಲೇಯರ್ಸ್ಗಳು ಅಂತ ಹೇಳಬೇಕು. ಆರ್ಸಿಸ್ ಪ್ಲೇಯರ್ಸ್ಗಳು ಅಂತ ಎಲ್ಲರೂ ಅಂತಲ್ಲ, ಕೆಲವೊಂದಷ್ಟು ಆಟಗಾರರು ಅಂತ ಹೇಳಬೇಕು. ಡ್ರಾವಿಸ್ ಹೆಡ್ ಅವ್ರಿಗೆ ಸ್ವಲ್ಪ ಇಂಡಿಯಾ ಮೇಲೆ ಚೆನ್ನಾಗಿ ಆಡ್ತಿದ್ದು ಸ್ವಲ್ಪ ಕೊಬ್ಬಿದೆ, ಆ ಕಾರಣದಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬೈ ಬೈ, ನಮಸ್ಕಾರ, ಜೈ ಭಾರತ. ಆಸ್ಟ್ರೇಲಿಯಾ ಹೊಡೆದು ಫೈನಲ್ಗೆ ಕಾಲಿಟ್ಟೇ ಇರ್ತೀವಿ ಅಂತ ಹೇಳ್ತೀವಿ. ಏನಂತ ಕಮೆಂಟ್ ಮಾಡಿ. ಟಾಟಾ ಬೈ ಬೈ, ಸಿ ಯು ಸೂನ್.